ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕಾಟಾಚಾರದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಭೆಯನ್ನ ಬಹಿಷ್ಕರಿಸಿ ಹೊರಗುಳಿದ ಪರಿಶಿಷ್ಟ ಪಂಗಡದ ಮುಖಂಡರು. ಚಾಮರಾಜನಗರ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿಯ ಸಭೆಯು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆಡಿಪಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. 3 ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಸಭೆಯು ತಡವಾಗಿ ಪ್ರಾರಂಭವಾಯಿತು. ಕೂರಲು ಸೂಕ್ತ ಆಸನಗಳ ವ್ಯವಸ್ಥೆ ಇಲ್ಲದೆ ಕೆಲವರು ಬೇಸರದಿಂದಲೇ ನಿಂತುಕೊಂಡೇ ಭಾಗವಹಿಸಿದರು. ಮುಖಂಡರು ಸಮಸ್ಯೆ ಹೇಳಿಕೊಳ್ಳಲು ನಮಗೆ ಸಮಯಾಭಾವ ಇದೆ, ನಮಗೆ ಸಮಯ ಹೆಚ್ಚು ನೀಡಬೇಕೆಂದು ಕೆಲಕಾಲ ಗೊಂದಲ ನಿರ್ಮಾಣವಾಯಿತು. ಇದು ಕಾಟಾಚಾರದ ಸಭೆಯಾಗಿದೆ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಅನುಪಾಲನಾ ವರದಿಯ ಸಮಯ ಹೆಚ್ಚು ಉಳಿಯಿತು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ಸಮಾಜ ಹಾಗೂ ಬುಡಕಟ್ಟು ಸಮುದಾಯದ ಮುಖಂಡರು ನಮ್ಮ ಸಮಸ್ಯೆ ತಿಳಿಸಲು ಅವಕಾಶ ಸಿಗುತ್ತಿಲ್ಲ, ಹಾಗಾಗಿ ನಮಗೆ ಪ್ರತ್ಯೇಕವಾದ ಸಭೆಯನ್ನ ಮಾಡಿ ಎಂದು ಸಭೆಯನ್ನ ಬಹಿಷ್ಕಾರ ಮಾಡಿ ಹೊರಗೆ ನಡೆದರು. ನಂತರ ಜಿಲ್ಲಾ ಕಚೇರಿಯ ಮುಂಭಾಗ ಘೋಷಣೆ ಕೂಗಿ ನಮಗೆ ಸಿಗಬೇಕಾದ ಹಕ್ಕುಗಳನ್ನ ಪಡೆಯಲು ಪ್ರತ್ಯೇಕವಾಗಿ ಸಭೆಯನ್ನ ಮಾಡುವ ಮೂಲಕ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಒತ್ತಾಯಿಸಿದರು. ನಾಯಕ ಸಮುದಾಯದ ಮುಖಂಡರಾದ ಬುಲೆಟ್ ಚಂದ್ರು ಮಾತನಾಡಿ, ನಮ್ಮ ಪರಿಶಿಷ್ಟ ಪಂಗಡದ ಮುಖಂಡರ ಸಮಸ್ಯೆಗಳನ್ನ ಆಲಿಸಲು ಜಿಲ್ಲಾಧಿಕಾರಿಗಳಿಗೆ ಸಮಯದ ಅಭಾವವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಪ್ರತ್ಯೇಕವಾಗಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯನ್ನ ಕರೆದು ನಮ್ಮ ಸಮಸ್ಯೆಯನ್ನ ಆಲಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮುಖಂಡರಾದ ಕೃಷ್ಣ ನಾಯ್ಕ, ಪಾಳ್ಯ ಕೃಷ್ಣ, ಸರಗೂರು ಮೋಳೆ ಶಕುಂತಲಾ, ಹರದನಹಳ್ಳಿ ಗಣೇಶ್ ನಾಯಕ್, ಚಂದ್ರು ಕೃಷ್ಣ, ರಂಗಸ್ವಾಮಿ ನಾಯ್ಕ, ಅಭಿಯಂತರ ಸುಬ್ರಹ್ಮಣ್ಯ, ಬಾಗಲಿ ಸಿದ್ದನಾಯ್ಕ, ಆಠೋ ಮಂಜುನಾಥ್, ಎಳಂದೂರು ಭೀಮಪ್ಪ, ಅಂಬಳೆ ಮಾದನಾಯ್ಕ, ನಂಜುಂಡ ನಾಯ್ಕ, ಬಂಗಾರ ನಾಯ್ಕ, ಕಿರಣ್ ನಾಯ್ಕ ಮುಂತಾದವರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಈ ದಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿಯ ಸಭೆಯನ್ನು ಕರೆದು ಮತ್ತೆ ಇಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಸಭೆಯನ್ನು ಏರ್ಪಡಿಸಲಾಗಿದೆ. ಆದ್ರೆ ನಮ್ಗೇನಾಗಿದೆ ಇಲ್ಲ ಅಂದ್ರೆ ಪರಿಶಿಷ್ಟ ಪಂಗಡ ಅಂತ ನಮ್ಗೆ ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿ ಅಂತ ನಮ್ಗೆ ಪತ್ರಿಕೆಯನ್ನು ಕೊಟ್ಟು 7 ಸಭೆ ಮಾಡ್ತಾ ಇದ್ದಾರೆ. ನಮ್ದು ವಿರೋಧ ಇದೆ. ಯಾಕೆ ವಿರೋಧ ಅಂದ್ರೆ ನಮ್ಮ ಸಮಸ್ಯೆಗಳ ಪರಿಶಿಷ್ಟ ಪಂಗಡದ ಸಾಕಷ್ಟು ಸಮಸ್ಯೆಗಳಿದೆ. ಅದನ್ನ ನಾವು ಬಗೆಹರಿಸಿದ್ರೆ ನಮ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿಸ್ತಾ ಇದ್ದಾರೆ. ಆದ್ರೂ ನಾವು ಇದನ್ನ ಈ ಸಭೆಯನ್ನ ಬಹಿಷ್ಕಾರ ಮಾಡಿ ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೇನೆ. ನಮಗೆ ಪರಿಶಿಷ್ಟ ಪಂಗಡದ್ದು ಸಭೆ ಅಂತ ಕರೆದ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ, ನಮ್ದು ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ, ಬರೀ ಗೊಂದಲ ಮಾಡ್ತಾ ಇದ್ರು. ಅದಕ್ಕೆ ನಾವು ಪರಿಶಿಷ್ಟ ಪಂಗಡದ ಸಭೆನ ಇನ್ನೊಂದು ದಿವಸ ಮಾಡಿ ಅಂದ್ಬಿಟ್ಟು DC ಅವರು ಮತ್ತೆ ಇವ್ರಿಗೆ SP ಅವ್ರಿಗೆ ತಿಳಿಸ್ಬಿಟ್ಟು ನಾವು ಸಭೆನ ಬಹಿಷ್ಕಾರ ಮಾಡಿ ಹೊರಗಡೆ ಬಂದಿದ್ದೀವಿ. ಪ್ರತಿ ಸಲ ಇದು 3ನೇ ಸಲ ಆಯ್ತಿರೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನ ಸಪ್ರೇಟ್ ಆಗಿ ಒಂದು ಇದು ಕರೆದು ಜಿಲ್ಲಾಧಿಕಾರಿಗಳು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಗೊಂದಲ ತುಂಬುತ್ತೆ. ಅವ್ರ ಸಮಸ್ಯೆನೇ ಹೇಳ್ತು ಅಂದ್ರೆ ನಮ್ಮ ಸಮಸ್ಯೆಯನ್ನು ನಾವು ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗಿದೆ. ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಸಭೆ ನಡೀತಿದ್ವಿ. ಪರಿಶಿಷ್ಟ ಜಾತಿಯವರು ನಾವೆಲ್ಲ ಎದ್ದು ಆ ಸಭೆನ ಬಹಿಷ್ಕಾರ ಹಾಕಿ ಬಂದಿದ್ದೀವಿ. ಕಾರಣ ಇಷ್ಟೇ, ಎಲ್ಲ ಸೇರಿ ಗೊಂದಲ ಆಗಿರೋದ್ರಿಂದ ನಮ್ಗೆ ಸರಿಯಾದ ರೀತಿಯಲ್ಲಿ ಮಾತಾಡೋಕೆ ಅವಕಾಶ ಐತಿಲ್ಲ. ನಮ್ಮ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಆ ಜನ ಗೊಂದಲದಲ್ಲೇ ಹಿಂಸೆ ಆಗಿರೋದ್ರಿಂದ ನಮ್ಗೆ ಇನ್ನೊಂದು ದಿನ ಸಪ್ರೇಟ್ ಆಗಿ ಒಂದು ಸಭೆ ಮಾಡಬೇಕು ಅಂತ ನಾನು ಜಿಲ್ಲಾಧಿಕಾರಿ ಅವ್ರನ್ನ ದಯವಿಟ್ಟು ಕೇಳಿ ಅವ್ರಿಗೆ ಮನವಿ ಹೇಳ್ತೀನಿ. 3ನೇ ತಾರೀಕು ಬುಧವಾರದಂದು ಇವರು ನಮಗೆ ಸಭೆ ಕರೆದವ್ರೆ. ಯಾವುದೇ ಥರ ಒಂದು
ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಬರೀ ಪರಿಶಿಷ್ಟ ಪಂಗಡದ ಒಂದು ಸಭೆ ಅಂತ ಕರೆದು ಇವತ್ತಿನ ಅಲ್ಲಿ ಬಂದರೆ ಯಾವ ಥರ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಕೇಳ್ತಿಲ್ಲ. ಬರೀ ಕಮರ್ಷಿಯಲ್ ಥರ ಮಾತಾಡಿ ನಮ್ಗೆ ಯಾವುದೇ ಥರ ಒಂದು ಬೈಕು ಸಹ ಸಿಗದೆ 3 ಮುಕ್ಕಲಾದರೂ ಸಹ ನಮ್ಮ ಕುಂದುಕೊರತೆಗಳು ಕೇಳಿಲ್ಲ. ಆದ್ರಿಂದ ಇವತ್ತು ನಾವು ಬಹಿಷ್ಕಾರ ಹಾಕಿ ಇವತ್ತು ನಾವು ಎಲ್ಲ ಹೊರಗಡೆ ಬಂದಿದ್ದೀವಿ. ಮೊದಲು ಒಂದು ಬಾರಿ ಆಗಿತ್ತು, ಆದರೂ ಸಹ ಅದನ್ನು ನಿರ್ಲಕ್ಷಿಸಿ ಪುನಃ ಅದೇ ಥರ ಮಾಡಿದ್ದಾರೆ. ಇದೇ ಥರ ಮಾಡಿದ್ರೆ ನಾವು ಯಾವುದಕ್ಕೂ ಸಹ ನಾವು ಅವರು ಯಾವುದೇ ಕಾರಣ ಬರಲ್ಲ, ನಾವೇ ಸಭೆನ ಮಾಡ್ತೀವಿ. ಅವರೇ ಬಂದು ಅಲ್ಲಿ ಆಗಮಿಸಿ ಬಂದು ಆ ಸಭೆನ ಯಶಸ್ವಿ ಮಾಡಬೇಕು. ಇದೇ ಥರ ಒಂದು ನಿರ್ಧಾರ ಮಾಡಿದ್ರೆ DC ಅವ್ರಿಗೆ ಮುಂದಿನ ದಿನ ನಾವು ಅವ್ರಿಗೆ ಬಹಿಷ್ಕಾರ ಹಾಕಿ ನಾವು ಯಾವುದೇ ಥರ ಯಾವುದೇ ಇದಕ್ಕೆ ಪರಿಶಿಷ್ಟ ಪಂಗಡಕ್ಕೆ ನಾವು ಸಭೆಗೆ ಬರೆದಿದ್ದಂಗೆ ನಾವು ಮಾಡ್ತೀವಿ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ನಗರ ಜಿಲ್ಲೆಯ ಜಿಲ್ಲಾ ಕಚೇರಿಯಲ್ಲಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆ ಅಂತ ಆಯೋಜಿಸಿ ನಮ್ಗಳಿಗೆಲ್ಲ ನೋಟಿಸನ್ನು ಕೊಟ್ಟಿರ್ತಾರೆ. ನಾವು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಭೆ ಅಂತಂದಾಗ ನಮ್ಮ ಸಮುದಾಯಕ್ಕೆ ಆಗಬೇಕಾದ ಕೆಲಸಗಳಿರ್ಬೋದು, ತೊಂದರೆಗಳ ಬಗ್ಗೆ ಹೇಳ್ಕೋಬೋದು ಅನ್ನೋ ಕಾರಣದಿಂದ ನಮ್ಮ ಸಮಯದ ಅಭಾವ ಇದ್ರೂ ಸಹ ನಾವು ಸಭೆಗೆ ಭಾಗವಹಿಸಿರ್ತೀವಿ. ಆದರೆ ಇಲ್ಲಿ ಬಂದು ನೋಡಿದಾಗ ನಮ್ಮ ಪರಿಶಿಷ್ಟ ಪಂಗಡ ಒಂದೇ ಸಭೆ ಆಗಿರಲಿಲ್ಲ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಭೆ ಆಗಿರೋದ್ರಿಂದ ಪರಿಶಿಷ್ಟ ಜಾತಿಯವರ ಅಹವಾಲುಗಳೇ ಹೆಚ್ಚಿದ್ದು. ಆ ಒಂದು ನಾವು ಅಹವಾಲುಗಳ ಬುಕ್ಕನ್ನು ನೋಡಿದಾಗ ಅವ್ರಿಗೆ ಸಮಯ ಸಾಕಾಗಲ್ಲ. ಹಾಗಾಗಿ ನಮಗೆ ಸಹ ಹೇಳ್ಕೊಳ್ಳೋಕ್ಕೆ, ನಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋಕ್ಕೆ ಸಮಯ ಸಿಗಲ್ಲ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಸಭೆಯನ್ನು ಬಹಿಷ್ಕರಿಸಿ ನಮಗೆ ಪ್ರತ್ಯೇಕ ಸಭೆಯನ್ನು ಮಾಡಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ. ಆದಿವಾಸಿಗಳ ಸಮಸ್ಯೆಗಳು ತುಂಬಾ ಇದೆ. ಮನೆಗಳಿಲ್ಲ, ರಸ್ತೆಗಳಿಲ್ಲ, ಕುಡಿಯೋ ನೀರಿನ ಸಮಸ್ಯೆ, ಕರೆಂಟ್ ಇಲ್ಲ, ಇವೆಲ್ಲ ತುಂಬಾ ಸಮಸ್ಯೆಗಳಿದೆ. ಇವೆಲ್ಲ ಕೇಳಬೇಕು ಅಂದ್ರೆ ನಮ್ಮ ಸಮಸ್ಯೆಗಳು ಸಮಯ ಸಾಕಾಗ್ತಾ ಇಲ್ಲ. ಅದರಿಂದ ದಯವಿಟ್ಟು ಸಮಯನ ನಿಗದಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮನ್ನ ಪ್ರತ್ಯೇಕ ಎಲ್ಲ ನಮ್ಮ ಬುಡಕಟ್ಟು ಜನಾಂಗದವ್ರನ್ನ ಸಪರೇಟ್ ಆಗಿ ಕರೆದು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸಿಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ. ಸುರೇಶ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್. 3ನೇ ತಾರೀಕು ಬುಧವಾರದಂದು ಜೂನು ಇವತ್ತು ದಿವಸ ಪರಿಶಿಷ್ಟ ಪಂಗಡದ ಒಂದು ಸಭೆ ಕರೆದು ನಮ್ಮ ಒಂದು ಕುಂದು ಕೊರತೆಗಳನ್ನು ಕೇಳಿದೆ. ಈ ಸಮಯ ಇವತ್ತು ಈ ಒಂದು ನೋಡಿ, ಈಗ ಒಂದು 5 ಗಂಟೆ ಆಗಿದ್ರು ಸಹ ಮುಗಿದಿಲ್ಲ. ನಮಗೆ 3:30 ಆದರೂ ಸಹ ನಮಗೆ ಮೈಕೆ ಕೊಟ್ಟಿರಲಿಲ್ಲ. ಅವರು ಏನು ಉದ್ದೇಶ ಕರೆದಿದ್ದು ಅಂತ ಗೊತ್ತಿಲ್ಲ. ಬರೀ ನೆಪಕ್ಕೆ ಮಾತ್ರ ಪರಿಶಿಷ್ಟ ಪಂಗಡದ ಒಂದು ಹೆಸರು ಸೇರಿಸೋರೆ. ನಮ್ಮ ಕುಂದೆ ಕೊರತೆನೇ ಕೇಳ್ತಿಲ್ಲ. ಬರೀ ಕಮರ್ಷಿಯಲ್ ಆದಂಥ ಒಂದು ಬಿಲ್ ಆಗಿಲ್ಲ, ಜೊತೆಗೆ ನಮಗೆ ಟೆಂಡರ್ ಆಗಿಲ್ಲ, ಇದಾಗಿಲ್ಲ ಅಂತ ಬೇರೆ ಥರ ಕುಂದೆ ಕೊರತೆಗಳು ಕೇಳ್ತಾರೆ. ನಮ್ಮ ನೂರಾರು ಥರದ ಒಂದು ಪರಿಶಿಷ್ಟ ಪಂಗಡದ ಒಂದು ಸಮಸ್ಯೆ ಇದ್ದರೂ ಸಹ ನಮಗೆ 3 ಮುಕ್ಕಾಲಾದ ಸಭೆ ಸಹ ಆದರೂ ನಮಗೆ ಮೈ ಕೊಟ್ಟಿರಲ್ಲ. ಜೊತೆಗೆ ಈ ಟ್ರೈಬಲ್ ಅವರು BRS ಬಂದಿದ್ರು ಸಹ ಅವ್ರು ಯಾವುದೇ ಆದಂಥ ಒಂದು ಕುಂದೆ ಕೊರತೆಯನ್ನು ಕೇಳದೆ ನಾವು ಇವತ್ತು ಅವ್ರದ್ದು ಸಭೆಯನ್ನು ಒಂದು ಇದು ಮಾಡಿ ಅವ್ರು ಗೈರು ಮಾಡಿ ಸಭೆನ ನಾವು ತಿರಸ್ಕರಿಸಿ ಇವತ್ತು ದಿನ ಹೊರಗಡೆ ಬಂದಿದ್ದೀವಿ. ಇದೇ ಥರ ಮೊದಲನೇ ಬಾರಿನೂ ಆಗಿತ್ತು, 3 ಬಾರಿ, ಇದು 3ನೇ ಬಾರಿ ಆಗಿರೋದು. ಮತ್ತೆ ಹೇಳಿದ್ರು ಸಹ, ಜಿಲ್ಲಾಧಿಕಾರಿ ಹೇಳಿದ್ರು ಸಹ ಅವರು ಕಳೆದ ಬಾರಿ ಆಗಿತ್ತಪ್ಪ, ಅದು ನಮಗೆ ಗೊತ್ತಿಲ್ಲ. ಕಳೆದ ಬಾರಿ ಅವರು ಜಿಲ್ಲಾಧಿಕಾರಿ ಇದ್ದರು, ಅವರು ನಮ್ಗೆ ಗೊತ್ತಿಲ್ಲ, ಇದು ನಾವು ಹೊಸಬ್ರು ನಾವು. ಅದರಿಂದ ನಮ್ಮ ನೆಕ್ಸ್ಟ್ ಬಾರಿ ಈ ಥರ ನಾವು ಮಾಡ್ಕೊಳ್ಳಲ್ಲ, ನೆಕ್ಸ್ಟ್ ಬಾರಿ ನಾವು ಸರ್ ಮಾಡಿಕೊಡ್ತೀವಿ ಹಂಗೆ ಅಂತ ಹೇಳಿ ನಮಗೆ ಈ ಥರ ಒಂದು ಕಣ್ಣುವರ್ಸ ನಾಟಕ ಥರ ಮಾಡ್ತಾಯಿದ್ದಾರೆ. ಅದರಿಂದ ಈ ಬಾರಿ ನಾವು ಪರಿಶಿಷ್ಟ ಪಂಗಡದವರು ಎಲ್ಲ ಅದನ್ನು ಸಭೆನ ತಿರಸ್ಕರಿಸಿ ನಾವು ಇವತ್ತಿನ ದಿನ ಎಲ್ಲ ಹೊರಗಡೆ ಬಂದಿದ್ದೀವಿ. ಇದೇ ಥರ ಆಯ್ತಾ ಇದ್ರೆ ಮಾತ್ರ ನಾವು ಈ ಸಭೆಯಲ್ಲಿ ಯಾವುದೇ ಸಭೆ ಕರೆದ್ರೂ ಸಹ ನಾವು ನಮ್ಮ ಮುಖಂಡರು ಯಾರೂ ಸಹ ಇದಕ್ಕೆ ಬರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಉಪಾಧ್ಯಕ್ಷರು ಬುಲೆಟ್ ಚಂದ್ರು ಅಂತ, ಚಾಮರಾಜ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.